Hi my dear aspirants, welcome to Vidyapita Study Center. Today we are going to discuss the one question that is based on the matrix. So if you observe 2016 question paper, 2016 ಕ್ವಶನ್ ಪೇಪರ್ ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ರೀತಿ ಪ್ರಶ್ನೆಗಳು ನಿಮಗೆ ಸಿಗ್ತಾ ಇದೆ. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಇದು ಆರ್ಡರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ನಾವು ಕನ್ನಡದಲ್ಲಿ ಈ ಮಾತ್ರಿಕೆಯ ಕ್ರಮ ಎಷ್ಟು ಅಂತ ಕೂಡ ನಾವು ಕೇಳ್ತೇವೆ. ಸೊ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇದು ಆರ್ಡರ್ ಹೇಳಬೇಕಂದ್ರೆ ವೆರಿ ಸಿಂಪಲ್, ಎಷ್ಟು ರೋಸ್ಗಳಿದಾವೆ, ಎಷ್ಟು ಕಾಲಮ್ಸ್ಗಳಿದಾವೆ, ವಿ ಹ್ಯಾವ್ ಟು ಅಬ್ಸರ್ವ್. ರೋಸ್ ಇದು ಮೊದಲನೇ ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋಸ್ ಅಂತ ಕರಿತೇವೆ. ಸೊ ರೋಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಅಡ್ಡ ಸಾಲುಗಳು ಅಂತ ಕರಿತೇವೆ. ಸೊ ಎಷ್ಟು ರೋಸ್ ಇದಾವೆ, ವಿ ಹ್ಯಾವ್ ಟು ಅಬ್ಸರ್ವ್ 1 2 3 rows are there, and we also count how many columns are there. ಸೊ ಕಾಲಮ್ಸ್ ಅಂತ ಕರೆದ್ರೆ ಕಂಬ ಸಾಲುಗಳು ಅಂತ ಕರೀತೇವೆ. ಸೊ ಯಾವುದೇ ಮ್ಯಾಟ್ರಿಕ್ಸ್ ಇದು ಆರ್ಡರ್ ಅಥವಾ ಯಾವುದೇ ಮ್ಯಾಟ್ರಿಕ್ಸ್ ಇದು ನಿಮಗೆ ಕ್ರಮ ಎಷ್ಟಿದೆ ಅಂತ ಬೇಕಾಗಿದ್ರೆ ಎಷ್ಟು ರೋಸ್ ಇದಾವೆ ಅದನ್ನ ಮೊದಲಿಗೆ ಬರ್ಕೋಬೇಕು. ಸೊ ಹೌ ಮೆನಿ ರೋಸ್ ಆರ್ ದೇರ್, 3 rows are there ಬೈ ಎಷ್ಟು ಕಾಲಮ್ಸ್ ಗಳಿದಾವೆ, 1 2 3 columns are there. So therefore very simple, the order of this matrix is 3 by 3. So you have to select the D option. Next, okay, so land surveyor, you all are aspirants for the land surveyor. ಸೊ ನೀವೆಲ್ಲರೂ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಬರೀಲಿಕ್ಕೆ ಹೊರಟಿದ್ದೀರಾ. ಸೊ ಇದೇ ನೆಕ್ಸ್ಟ್ ಮಂತ್ ಅಲ್ಲಿ January 9th ಗೆ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೇ ರೀತಿ ಕ್ವಶನ್ಸ್ ಅನ್ನ ನೀವು ರೆಫರ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು enroll your names before 9th January 2025. Thank you.